ಅಸ್ಪೃಶ್ಯರದು ಅದರಲ್ಲಿ 5 ಮಾಡ್ಕೊಳ್ರಿ, ಇನ್ನು ಸ್ಪೃಶ್ಯ 1% ಮತ್ತೊಂದು ಅಂತ ಹೇಳಿದ್ದಾರೆ, ಇನ್ನೊಂದು 4% ಮತ್ತೆ ಇನ್ನೂ ಡಿವೈಡ್ ಮಾಡ್ಕೊಳ್ರಿ. ಆದರೆ ಕುಂತು ಮಾತಾಡೋ ವಿಷಯವನ್ನು ಜಗಳಾಡೋ ಮೂಲಕ ದೊಡ್ಡ ಇಶ್ಯೂ ಮಾಡಿದ್ರೆ ಈಗ ಮತ್ತೆ ಮುಂದೆ ಹೋಗಿಬಿಡ್ತದೆ. ಈಗ ತೋಳದ ಮುಂದೆ ಹೋಗ್ಬಿಡ್ತೈತೆ ರೀ. ಯಾರು ಪ್ರಮೋಷನ್ ಆಗೋರು ಮಾಡೋರು ಆಗೋರು ಆಗಲಿ, ಕಡೆಗೆ ಒಂದು 4 ಮಂದಿರ ಆಗ್ತಾರಲ್ಲ. ಇದು ಮಾಡ್ತಾ ಹೋದ್ರೆ ಇದು ಹಂಗೆ ಬೆಳೀತಾ ಹೋಗ್ತದೆ. ಮತ್ತು ಇವಾಗ ನಮ್ಮ ಪ್ರಾಣಿ ಪಾಪ ಎಲ್ಲ ಹೊರಗೆ ನಿಂತಿದ್ದಾರೆ ಮಕ್ಕಳೆಲ್ಲರೂ, ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಎಲ್ಲರ ಮಕ್ಕಳು. ಅವ್ರಿಗೆಲ್ಲ ಅವಕಾಶ ವಂಚಿತ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಆದಷ್ಟು ಆಗಲಿ ಒಳಗೆ ಹೋಗಲಿ. ಮತ್ತು ಸರಿ ಅದ, ಇಬ್ಬರು ಕುಡ್ಕೊಂಡು ಸರಿಯಾಗಿ ಹಂಚ್ಕೊಂಡು ಹೋಗುವಂಥದ್ದು. ಇದರರ್ಥ ಎಡಗೈದವ್ರು ನಿಮ್ಮ ಹಕ್ಕು ಕೇಳ್ತಾ ಇಲ್ಲ, ಬರಗೈದು ನಿಮ್ದು ಹೆಚ್ಚಾಗೈತೆ ಅಂತ ಆಯ್ತಾರೆ ಅಷ್ಟೇ. ನಿಮ್ದು ಈಗ ಮಾತು ಕೊಡ್ರಿ ನಮಗಂತ ಹೇಳ್ತಾ ಇಲ್ಲ ಅವರು. ಅಟ್ಲೀಸ್ಟ್ ನಾವು ಎಷ್ಟು ಅದೀವಿ ಅಷ್ಟು ಕೊಡ್ರಿ ಅಂತಾರೆ. ಇದು ಇವತ್ತೆಲ್ಲರೂ ಒಪ್ಪುವಂಥ ವಿಷಯ ಅದ. ನಾಗಮೋಹನ್ ದಾಸರ ವರದಿಯನ್ನು ತಿರಸ್ಕಾರ ಮಾಡಿನೋ ಬಿಟ್ಟಿರು. ಈಗಂತೂ ಸ್ಪಷ್ಟ ಆಗ್ಯದ, ಎಡಗೈದವ್ರಿಗೆ ಅನ್ಯಾಯ ಆಗ್ಯದಪ್ಪ ಇತಿಹಾಸದಲ್ಲಿ ಅಂತೇಳಿ. ಇಡೀ ವ್ಯವಸ್ಥೆ ಕೆಳಜಾತಿ ಅಸ್ಪೃಶ್ಯರಿದ್ದಾರೆ, ಸ್ಪೃಶ್ಯರಿದ್ದಾರೆ. ಇವರು ಇಡೀ ಇತಿಹಾಸ ಅನ್ಯಾಯಕ್ಕೆ ಒಳಗಾಗಿ ಇದ್ದಾರೆ. ಗುಡಿಗುಂಡಾರದಲ್ಲಿ ಬಿಟ್ಟುಕೊಡಿಲ್ಲ, ಮತ್ತೊಂದು ಮಾಡಿಲ್ಲ, ಇಂಡಸ್ಟ್ರಿಯಲ್ಲಿ ಬೆಳೆಸಿಲ್ಲ, ಭೂಮಿಗಳನ್ನ ದೊಡ್ಡ ಪ್ರಮಾಣದಲ್ಲಿ ಕೊಟ್ಟಿಲ್ಲ, ಬರೀ ದುಡಿಯೋ